ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಜಂಗಮಕೋಟೆ ರೈತರ ಜಮೀನು ಉಳಿಸಲು ನಡೆಯುತ್ತಿರುವ ಹೋರಾಟಕ್ಕೆ ನಾವು ಕೈ ಜೋಡಿಸುತ್ತೇವೆ. ದೇಶಕ್ಕೆ ಅನ್ನ ನೀಡುವ ರೈತನ ಪರ ಶ್ರೀಮಠ ನಿಲ್ಲುತ್ತದೆ. ಆದಿಚುಂಚನಗಿರಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ. ಭೂ ಕಬಳಿಕೆದಾರರ ಕಣ್ಣಿಗೆ ಬಿದ್ದ ಇತಿಹಾಸ ಪ್ರಸಿದ್ಧ ದೇವನಹಳ್ಳಿಯ ಗಾಂಧಿ ಶತಮಾನದ ತೋಟ. ಜಮೀನು ಕಬಳಿಕೆ ವಿರೋಧಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಿಂದ ಪ್ರತಿಭಟನೆ. ಆನ್ಲೈನ್ ಔಷಧಿಗಳ ವ್ಯಾಪಾರಕ್ಕೆ ವ್ಯಾಪಕ ವಿರೋಧ. ಇ ಕಾಮರ್ಸ್ ಸಂಸ್ಥೆಗಳ ಅನಿಯಂತ್ರಿತ ವ್ಯವಹಾರವನ್ನು ವಿರೋಧಿಸಿ ಔಷಧಿ ವ್ಯಾಪಾರಿಗಳಿಂದ ಪ್ರತಿಭಟನೆ ಹೈಲೈಟ್ಸ್. ವಿಮೆ ದುರುಪಯೋಗ ತಡೆಯಲು ಬಮೂಲ್ ಒಕ್ಕೂಟದಿಂದ ವಿನೂತನ ಪ್ರಯತ್ನ. 10,300 ರಾಸುಗಳಿಗೆ ಡಿಜಿಟಲ್ ವಿಮಾ ಸೌಲಭ್ಯ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ರೈತರ ಕೃಷಿ ಭೂಮಿ ವಶಪಡಿಸಿಕೊಳ್ಳುವುದನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಸಹಕಾರದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟ ಧರಣಿ 66ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದಿನಿಂದ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಸ್ವಾಮೀಜಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಶ್ರೀಮಠ ರೈತರ ಪರ, ರೈತರಿಗೆ ತೊಂದರೆಯಾದರೆ ಅವರೊಟ್ಟಿಗೆ ನಾವು ನಿಲ್ಲುತ್ತೇವೆ. ನಾವು ಕೈಗಾರಿಕೆ ವಿರೋಧ ಇಲ್ಲ, ಆದರೆ ರೈತರ ಫಲವತ್ತಾದ ಭೂಮಿ ಬಿಟ್ಟು ಬಂಜರು ಭೂಮಿಯಲ್ಲಿ ಕೈಗಾರಿಕೆ ಸ್ಥಾಪಿಸಲಿ ಎಂದು ಮಂಗಳಾನಂದನಾಥ ಸ್ವಾಮೀಜಿ ತಿಳಿಸಿದರು. ನಮ್ಮ ಈ ಒಂದು ಸ್ಥಿತಿಗೆ ಬರ್ತಿರ್ತಕ್ಕಂಥ ಸರ್ಕಾರವನ್ನ ನಾವು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಇಷ್ಟೊಂದು ಪರಿಪರಿಯಾಗಿ ನಿಮ್ಮನ್ನ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಬಳಿ ನಿರ್ಮಿಸುತ್ತಿರುವ ಕೈಗಾರಿಕೆಗೆ 13 ಹಳ್ಳಿಗಳ ಕೃಷಿ ಭೂಮಿ 2823 ಎಕರೆ ಜಮೀನು ವಶಪಡಿಸಿಕೊಳ್ಳಲು ಮುಂದಾಗಿರುವ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ತೀರ್ಮಾನವನ್ನು ವಿರೋಧಿಸಿ ಕೋಡೆಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ನಾಯಕತ್ವದಲ್ಲಿ ಕಳೆದ 66 ದಿನಗಳಿಂದ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ. ರೈತರ ಮನವಿಗೆ ಸ್ಪಂದಿಸಿದ ಆದಿಚುಂಚನಗಿರಿ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಬೆಂಬಲ ನೀಡಲು ತೀರ್ಮಾನಿಸಿದ್ದು, ಇಂದು ಪ್ರತಿಭಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಆಗಮಿಸಿ ರೈತ ಪರ ಜಮೀನು ಉಳಿಸಲು ನಡೆಯುತ್ತಿರುವ ಹೋರಾಟಕ್ಕೆ ನಾವು ಕೈ ಜೋಡಿಸುತ್ತೇವೆ. ದೇಶಕ್ಕೆ ಅನ್ನ ನೀಡುವ ರೈತನ ಪರ ಶ್ರೀಮಠ ನಿಲ್ಲುತ್ತದೆ. ನಿರ್ಮಲಾನಂದನಾಥ ಸ್ವಾಮೀಜಿ ಇಂದು ನಮ್ಮನ್ನ ಕಳಿಸಿ ಬೆಂಬಲ ನೀಡುವಂತೆ ತಿಳಿಸಿದ್ದಾರೆ. ಜೂನ್ 5ಕ್ಕೆ ಧರಣಿ ಬೆಂಬಲಿಸಿ ರಾಜಧಾನಿ ಬೆಂಗಳೂರಿಗೆ ಸುಮಾರು 10,000 ಜನ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಅಷ್ಟರೊಳಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡು ರೈತರ ಕೃಷಿ ಜಮೀನು ಬಿಟ್ಟುಕೊಡಲಿ, ಅಲ್ಲಿಗೆ ಧರಣಿ ನಿಲ್ಲುತ್ತದೆ. ಒಂದು ವೇಳೆ ಆ ನಂತರವೂ ಪ್ರತಿಭಟನೆ ಮುಂದುವರೆದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಕೂಡ ಕೈ ಜೋಡಿಸಲಿದ್ದಾರೆ ಎಂದರು. ಇವತ್ತು ಇಲ್ಲಿ ಭೂ ಸ್ವಾಧೀನ ಆಗಿದೆ 2823 ಎಕರೆ. ಅದನ್ನ ಈಗೆಲ್ಲ ಮಾತಾಡಿದಾಗ ಹಾಗೆ 2 ಅಮಾವಾಸ್ಯೆಯಲ್ಲಿ ಸ್ವಾಮಿಗಳು ಹೇಳಿದ್ರು, ನಾನು ಸಚಿವರುಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು ಕೂಡ ಸ್ವಾಮಿಗಳು ಕೂಡ ಮಾತಾಡಿರ್ತಾರೆ. ಆದರೂ ಕೂಡ ಇದೆಲ್ಲೋ ಒಂದು ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಅಥವಾ ಅದಕ್ಕೆ ಸರಿಯಾದ ಒಂದು ಸಿಗದೇ ಇರೋದ್ರಿಂದ, ಒಂದು ಉದ್ದೇಶ ಸಿಗದೇ ಇರೋದ್ರಿಂದ ಪೂಜ್ಯ ಗುರುಗಳು ಆಯ್ತು, ನಾನೇ ಮೊನ್ನೆ ನಮ್ಮ ಅಮಾವಾಸ್ಯ ಪೂರ್ಣಿಮೆಯಿಂದ ಪೂಜ್ಯ ಗುರುಗಳು ನಿರ್ಮಲಾ ಸ್ವಾಮಿಯವರು ಕೂಡ ಹೇಳಿದ್ದಾರೆ, ಇದು ನೋಡಪ್ಪ ರೈತರಿಗೆ ತೊಂದರೆ ಆಗಬಾರ್ದು, ನೀವು ತೊಂದರೆ ಆದ ರೀತಿಯಲ್ಲಿ ನಿಮ್ಮ ಸರ್ಕಾರಕ್ಕೆ ನೀವು ಮನವಿ ಮಾಡಿ ಅಥವಾ ನಿಮ್ಮ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟು ನೀವು ಅದನ್ನ ಬಿಡುಗಡೆ ಮಾಡಬೇಕು ಅಂತಕ್ಕ ಮಾತನ್ನ ಪೂಜ್ಯ ಗುರುಗಳು ತಿಳಿಸಿದ್ದಾರೆ. ಇವತ್ತು ಪೂಜ್ಯ ಗುರುಗಳು ನೋಡಿ, ನೀವು ಹೋಗಿ ನೋಡಿ, ನಾನು ಅಷ್ಟರೊಳಗಿಂದೆಲ್ಲ ಮಾತಾಡ್ತೇನೆ, ಹಾಗೂ ಕೂಡ ಇವ್ರು ಕೈ ಬಿಟ್ಟಿಲ್ಲ ಅಂತಂದ್ರೆ ನಾನು ಕೂಡ ಈ ಹೋರಾಟಕ್ಕೆ ಭಾಗವಹಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಪೂಜ್ಯ ಗುರುಗಳು ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ಕಳೆದ 66 ದಿನಗಳಿಂದ ನಡೆಯುತ್ತಿರುವ ಧರಣಿಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೈತರ ಹೋರಾಟವನ್ನ ಸುಲಭವಾಗಿ ಪರಿಗಣಿಸಬೇಡಿ. ಸರ್ಕಾರದ ಅಡಿಯಲ್ಲಿರುವ ಕೆಐಎಡಿಬಿ ಅದೊಂದು ಸರ್ಕಾರಿ ರಿಯಲ್ ಎಸ್ಟೇಟ್ ಏಜೆಂಟ್ ಇದ್ದ ಹಾಗೆ. ರೈತರ ಜಮೀನು ಕಸಿದುಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡುತ್ತಿರುವ ಸರ್ಕಾರ ರೈತರನ್ನ ದಿವಾಳಿ ಎಬ್ಬಿಸಲು ಬಿಡೋದಿಲ್ಲ. ಕೈಗಾರಿಕೆ ಹೆಸರೇಳಿ ಎಷ್ಟು ಜಮೀನು ವಶಕ್ಕೆ ಪಡೆದಿದ್ದೀರಾ, ಎಷ್ಟು ಕೈಗಾರಿಕೆಗಳನ್ನು ಸ್ಥಾಪಿಸಿ ಎಷ್ಟು ಜನಕ್ಕೆ ಉದ್ಯೋಗ ನೀಡಿದ್ದೀರಾ ಎಂದು ಪ್ರಶ್ನಿಸಿದ ಅವರು, ಜೂನ್ 5ಕ್ಕೆ ಬೆಂಗಳೂರಿಗೆ ಬೈಕ್ ರ್ಯಾಲಿ ಮೂಲಕ ರಾಜ್ಯಾದ್ಯಂತ 10,000ಕ್ಕೂ ಹೆಚ್ಚು ಜನ ಲಗ್ಗೆ ಇಡಲಿದ್ದಾರೆ. ನಮ್ಮನ್ನ ತಡೆಯೋ ತಾಕತ್ತು ಯಾರಿಗಿದೆ ನೋಡೋಣ ಎಂದ್ರು. ಬಂಧುಗಳೇ, ಈಗಾಗಲೇ ರೈತ ಸಂಘದ ತೀರ್ಮಾನದಂಗೆ ನಾವು ಬರುವ 5ನೇ ತಾರೀಕು, ಬರುವ ಜೂನ್ 5ನೇ ತಾರೀಕು ಕರ್ನಾಟಕದಾದ್ಯಂತ ಸುಮಾರು 10,000 ರೈತ ಹೋರಾಟಗಾರರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ. ಬಂಧುಗಳೇ, ಇಲ್ಲಿಂದ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಇರ್ಬೋದು,
ಜಿಲ್ಲೆಯ ಎಲ್ಲ ಭಾಗಗಳಿಂದ ನಾವು ಪ್ರಚಾರವನ್ನು ಮಾಡ್ತೇವೆ. ಎಲ್ಲ ರೈತರಿಗೆ ಕರೆ ಕೊಡ್ತೇವೆ. ಇದು ರೈತ ಕುಲಕ್ಕೆ ತಂದಿರ್ತಕ್ಕಂಥ ಆತಂಕ. ಇದನ್ನು ಹೋಗಲಾಡಿಸ್ಬೇಕಂದ್ರೆ ರೈತರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟದಲ್ಲಿ ಭಾಗವಹಿಸಬೇಕು. ಧರಣಿ ಸ್ಥಳಕ್ಕೆ ಆಗಮಿಸಿದ ಎಡಿಸಿ ಭಾಸ್ಕರ್ ಮುಖಂಡರಿಂದ ಮನವಿ ಸ್ವೀಕರಿಸಿ ಮೇಲಾಧಿಕಾರಿಗಳಿಗೆ ರವಾನೆ ಮಾಡುವುದಾಗಿ ತಿಳಿಸಿದರು. ಇದೇ ವೇಳೆ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿ ಮಂಗಳಾನಂದನಾಥ ಸ್ವಾಮೀಜಿಯಿಂದ ರೈತರ ಮಾವಿನ ಹಣ್ಣಿನ ನೇರ ಮಾರಾಟ ಮಳಿಗೆಗೆ ಚಾಲನೆ ಕೊಡಿಸಿದ್ರು. ಇಂದಿನ ಧರಣಿ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಯುವ ಮುಖಂಡ ಸಿಕಲ್ ಆನಂದಗೌಡ, ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಡಿಎಸ್ಎಸ್ ರಾಜ್ಯ ಉಪಾಧ್ಯಕ್ಷ ಕೆಸಿ ರಾಜಕಾಂತ್, ರಾಜ್ಯ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಉಲ್ಲೂರುಪೇಟೆ ನಾರಾಯಣಸ್ವಾಮಿ ಇತರರು ಇದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇತಿಹಾಸ ಪ್ರಸಿದ್ಧ ದೇವನಹಳ್ಳಿಯ ಗಾಂಧಿ ಶತಮಾನದ ತೋಟ ಇದೀಗ ಭೂ ಕಬಳಿಕೆದಾರರ ಕಣ್ಣಿಗೆ ಬಿದ್ದಿದೆ. ಕನ್ನಮಂಗಲದ ಸರ್ವೆ ನಂಬರ್ 90ರಲ್ಲಿರುವ ತೋಟಗಾರಿಕೆ ಇಲಾಖೆಗೆ ಸೇರಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಕುರಿತು ತಮಟೆ ಒಡೆಯುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿ ಕ್ರಮಕ್ಕೆ ಆಗ್ರಹಿಸಿದರು. ಸೂಕ್ತ ರೀತಿಯಲ್ಲಿ ಕ್ರಮ ತಗೊಂಡು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗೇಟ್ ಸಮೀಪವಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿ ಇರುವ ಹಳೆ ಇತಿಹಾಸ ಪ್ರಸಿದ್ಧ ಗಾಂಧಿ ಶತಮಾನದ ತೋಟ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿದ್ದ ಸವಿ ನೆನಪಿಗಾಗಿ ಈ ಜಾಗಕ್ಕೆ ಗಾಂಧಿ ಶತಮಾನದ ತೋಟ ಎಂದು ಹೆಸರಿಡಲಾಗಿತ್ತು. ಆದರೆ ಇತ್ತೀಚೆಗೆ ಬಲಾಢ್ಯರು ಇಲ್ಲಿದ್ದ ನಾಮಫಲಕವನ್ನ ಕಿತ್ತು ಬಿಸಾಡಿದ್ರು. ಬಳಿಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಅಂದಿನ ಜಿಲ್ಲಾಧಿಕಾರಿ ಬಸವರಾಜು ಅವರ ಅವಧಿಯಲ್ಲಿ ಹೋರಾಟ ನಡೆಸಿ ಮರುಸ್ಥಾಪನೆ ಮಾಡಿತ್ತು. ಸದ್ಯ ಸರ್ವೆ ನಂಬರ್ 90ರಲ್ಲಿ ತೋಟಗಾರಿಕೆ ಇಲಾಖೆಗೆ ಸೇರಿದ್ದ ಸುಮಾರು 30 ಎಕರೆಗೂ ಹೆಚ್ಚು ಜಮೀನಿದ್ದು ಇದರಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ಭೂ ಕಬಳಿಕೆ ಮಾಡಿದ್ದಾರೆ ಎಂದು ಸಂಘಟನೆಯ ಸಂಚಾಲಕ ಮ್ಯಾಥ್ಯೂ ಮುನಿಯಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಈಗಾಗಲೇ ನಾವು ಕರ್ನಾಟಕ ರಿಪಬ್ಲಿಕ್ ಸಂಘಟನೆಯಿಂದ ಕಳೆದ ವರ್ಷ ಕೂಡ ನಾವು ಗಾಂಧಿ ಜಯಂತಿ ಇಲ್ಲೇ ಮಾಡಿದ್ದೀವಿ. ಇದು ಗಾಂಧಿ ಶತಮಾನದ ತೋಟ ಅಂತ ಇವತ್ತು ನಾವು ನಾಮಫಲಕ ನಾವು ನೋಡ್ತಾ ಇದ್ದೀವಿ. ಇದನ್ನ ಕಿತ್ತು ಕೂಡ ಬಿಸಾಕ್ಬಿಟ್ಟಿದ್ರು. ಅದನ್ನ ನಾವೇ ಮಾನ್ಯ ಬಸವರಾಜ್ ಜಿಲ್ಲಾಧಿಕಾರಿಗಳಿದ್ದಾಗ ನಾವು ಅವ್ರಿಗೆ ಎಚ್ಚರಿಸಿ ಮತ್ತೆ ಈ ತರ ಆಗಿದೆ ಸರ್ ಅಂತ ಹೇಳಿ ಅವ್ರ ಮೂಲಕನೇ ಮತ್ತೆ ಇಲ್ಲಿ ಇದನ್ನ ಫಲಕವನ್ನ ಸ್ಥಾಪಿಸಿದ್ದೀವಿ. ಇವತ್ತೇನು ನಾವು ಇದನ್ನ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ಸರ್ವೆ ನಂಬರ್ ಕನ್ಮಂಗಲ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಇವತ್ತು ನೋಡಿ ತೋಟಗಾರಿಕೆ ಇಲಾಖೆ ಹೆಸರಲ್ಲಿ 34 ಎಕರೆ ಇದೆ. ಆದ್ರೆ ಇಲ್ಲಿ ಪೊಸಿಷನ್ ಅಲ್ಲಿ ಒಂದು ಸಂಭಂಗರಾಮ ಅಂತಿದ್ದಾರೆ, ಅವ್ರ ಹೆಸರಲ್ಲಿ ಒಂದೇ ಒಂದು ಗುಂಟೆ ಕೂಡ ಅವ್ರ ಹೆಸರಲ್ಲಿ ಇಲ್ಲ. ಬಟ್ ಈಗ ಅವ್ರು ಹೇಳೋದೇನಂದ್ರೆ ನಾವು ಪೋಡಿ ಮಾಡಿಸ್ಕೊಂಡಿದ್ವಿ, ಸರ್ವೆ ನಂಬರ್ ಬೇರೆ ಬರ್ತಾ ಇದೆ. ಬಟ್ ಯಾರು ಮಾಡಿ ಕೊಟ್ಟಿದ್ದಾರಂತೂ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇದು ಅಕ್ರಮ ಪೋಡಿ ಅಂತಾನೆ ನಾವು ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಸರ್ಕಾರಗಳು ಇವತ್ತು ಬರ್ತವೆ ಹೋಗ್ತವೆ, ನಮ್ಗೆ ಅದಕ್ಕಿಂತನೂ ನಾವು ರಾಜಕೀಯ ಯಾವುದು ಮಾಡ್ತಾ ಇಲ್ಲ. ವಿಶೇಷವಾಗಿ ನಮಗೆ ಇಲ್ಲಿ ಅಕ್ರಮವಾಗಿ ಏನ್ ಪೋಡಿ ಮಾಡಿದ್ದಾರೆ ಮತ್ತು ಮಾಡಿಸಿದ್ದಾರೆ ಮತ್ತು ಇಬ್ರಿಗೂ ಕೂಡ ಅದು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಗಾಂಧೀಜಿಯವರು ಬಂದು ಹೋಗಿದ್ದ ಈ ಪವಿತ್ರ ಜಾಗದಲ್ಲಿ ಆಗಿನಿಂದಲೂ ಇದ್ದಂತಹ ದಾರಿ ಮತ್ತು ಜಮೀನನ್ನ ಒತ್ತುವರಿ ಮಾಡಲಾಗಿದೆ. ಅಕ್ರಮವಾಗಿ ಪೋಡಿ ಸಹ ಮಾಡಿಕೊಳ್ಳಲಾಗಿದೆ. ಪಹಣಿಯಲ್ಲಿಯೇ 18 ಗುಂಟೆ ಜಾಗ ಒತ್ತುವರಿಯಾಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಅಧಿಕಾರಿಗಳು ಕೂಡಲೇ ಉನ್ನತ ಮಟ್ಟದ ತನಿಖೆ ನಡೆಸಿ ಒತ್ತುವರಿಯಾಗಿರುವ ಜಾಗವನ್ನ ಬಿಡಿಸಬೇಕು ಹಾಗೂ ಈ ಶಾಂತಿ ತೋಟವನ್ನ ಮಹಾತ್ಮ ಗಾಂಧಿ ಉದ್ಯಾನವನ ಎಂದು ಮರುನಾಮಕರಣ ಮಾಡಬೇಕು. ಭೂ ಕಬಳಿಕೆದಾರರ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸರ್ಕಾರಿ ಆಸ್ತಿಯನ್ನ ಉಳಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ದೇವನಹಳ್ಳಿ ತಾಲೂಕು ಆಡಳಿತ ಸೌಧದ ಶಿರಸ್ತೆದಾರರಾದ ಸಂತೋಷ್ ಅವರಿಗೆ ಅಧಿಕೃತ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಬೆಳ್ತೂರು ವೆಂಕಟೇಶ್, ಪದಾಧಿಕಾರಿಗಳಾದ ಮುನಿರಾಜು, ದೇವರಾಜು, ರಾಮಾಂಜಿನಪ್ಪ, ಮಲ್ಲೇಪುರ ಮುನಿರಾಜು ಹಾಗೂ ಪುರುಷೋತ್ತಮ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು. ಕ್ಯಾಮ್ರಾಮನ್ ಜೊತೆ ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಆನ್ಲೈನ್ ಔಷಧಿ ಮಾರಾಟ ಮತ್ತು ಇ-ಕಾಮರ್ಸ್ ಸಂಸ್ಥೆಗಳ ಅನಿಯಂತ್ರಿತ ವ್ಯವಹಾರವನ್ನು ವಿರೋಧಿಸಿ ಇಂದು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಕರೆ ನೀಡಿದ್ದ ರಾಷ್ಟ್ರವ್ಯಾಪ್ತಿ 1 ದಿನದ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರದ ಸ್ಥಳೀಯ ಔಷಧಿ ವ್ಯಾಪಾರಿಗಳ ಸಂಘ ಕಪ್ಪು ಪಟ್ಟಿ ಧರಿಸಿ ಮುಷ್ಕರಕ್ಕೆ ನೈತಿಕ ಬೆಂಬಲ ಸೂಚಿಸಿದರು. ಆನ್ಲೈನ್ ಔಷಧಿ ಮಾರಾಟ ಮತ್ತು ಇ-ಕಾಮರ್ಸ್ ಸಂಸ್ಥೆಗಳ ಅನಿಯಂತ್ರಿತ ವ್ಯವಹಾರವನ್ನು ವಿರೋಧಿಸಿ ಇಂದು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಕರೆ ನೀಡಿದ್ದ 1 ದಿನದ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾ ಮೆಡಿಕಲ್ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ನೈತಿಕ ಬೆಂಬಲ ಸೂಚಿಸಿದ್ರು. ಸಾರ್ವಜನಿಕರಿಗೆ ತೊಂದರೆ ಉಂಟಾಗಬಾರದು ಎಂಬ ಉದ್ದೇಶದಿಂದ
ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಮೆಡಿಕಲ್ ಶಾಪ್ಗಳನ್ನು ಸಂಪೂರ್ಣ ಬಂದ್ ಮಾಡದೆ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ರು. ಆನ್ಲೈನ್ ಮೂಲಕ ನಡೆಯುತ್ತಿರುವ ಅನಿಯಂತ್ರಿತ ಔಷಧಿ ವ್ಯಾಪಾರದಿಂದ ಸಣ್ಣ ಪ್ರಮಾಣದ ಔಷಧಿ ವ್ಯಾಪಾರಿಗಳಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ. ಅತಿಯಾದ ರಿಯಾಯಿತಿ ನೀಡಿ ನಡೆಯುತ್ತಿರುವ ಮಾರಾಟದ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಸಣ್ಣ ವ್ಯಾಪಾರಿಗಳನ್ನು ರಕ್ಷಿಸಬೇಕು ಎಂದು ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದ್ರು. ಮುಷ್ಕರದ ನಡುವೆಯೂ ಚಿಕ್ಕಬಳ್ಳಾಪುರ ನಗರದ ಬಹುತೇಕ ಮೆಡಿಕಲ್ ಶಾಪ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಿದ್ವು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಅಗತ್ಯ ಔಷಧಿ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗದಂತೆ ವ್ಯಾಪಾರಿಗಳು ಗಮನ ಹರಿಸಿದ್ರು. ಈ ವೇಳೆ ಮಾತನಾಡಿದ ಚಿಕ್ಕಬಳ್ಳಾಪುರ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಶೋಕ್, ವೈದ್ಯರ ಚೀಟಿ ಇಲ್ಲದೆ ಔಷಧಿ ಅಂಗಡಿ ಮಾಲೀಕರು ಔಷಧಿ ನೀಡುವುದಿಲ್ಲ. ಆದರೆ ಆನ್ಲೈನ್ನಲ್ಲಿ ಸೂಕ್ತ ವೈದ್ಯರ ಚೀಟಿ ಇಲ್ಲದೆ ನಕಲಿ ಪ್ರಿಸ್ಕ್ರಿಪ್ಷನ್ಗಳ ಬಳಕೆ, ಚಟ ಉಂಟು ಮಾಡುವ ಔಷಧಿಗಳ ದುರುಪಯೋಗ ಹೆಚ್ಚುವ ಸಾಧ್ಯತೆ ಇದೆ ಎಂದರು. ಆನ್ಲೈನ್ ಮಾರಾಟದಿಂದ ಮೊದಲನೇದಾಗಿ ನಮ್ಮ ಆರ್ಥಿಕವಾಗಿ ಹೊಡೆತ ಬೀಳ್ತದೆ, ಅದು ನಮ್ಮ ಪರ್ಸನಲ್ಲು. ಅದು ಬಿಟ್ಟ ಮೇಲೆ ನೆಕ್ಸ್ಟು ಈಗ ಆನ್ಲೈನಲ್ಲಿ ಏನು ನಾವು ವಿತೌಟ್ ಪ್ರಿಸ್ಕ್ರಿಪ್ಷನ್ ಯಾವುದೇ ಕೆಲವು ಮೆಡಿಸಿನ್ ನಾವು ಕೊಡೋಂಗಿಲ್ಲ. ಆನ್ಲೈನಲ್ಲಿ ಪ್ರಿಸ್ಕ್ರಿಪ್ಷನ್ ಯಾವುದೋ ಫೇಕ್ ಪ್ರಿಸ್ಕ್ರಿಪ್ಷನ್ ಅಪ್ಲೋಡ್ ಮಾಡಿ ಡ್ರಗ್ಸ್ ತೊಗೊತಾರೆ. ಅದರಿಂದ ಆರೋಗ್ಯನೂ ಕೆಡಿಸ್ಕೋತಾರೆ. ಕೆಲವರು ಬ್ಯಾಡ್ ಹ್ಯಾಬಿಟ್ಗೆ ಅಡಿಕ್ಟ್ ಆಗ್ತಾರೆ. ಬೇರೆ ಬೇರೆ ಥರ ತೊಂದರೆಗಳಾಗ್ತವೆ. ಕೆಲವೆಲ್ಲ ಹೇಳೋಕ್ಕೂ ಆಗೋದಿಲ್ಲ. ಆ ಥರ ತೊಂದರೆ ಬಳಕೆ ಹೇಗೆ ಮಾಡಬೇಕು ಅಂತ ಒಬ್ಬ ರಿಜಿಸ್ಟರ್ಡ್ ಫಾರ್ಮಾಸಿಸ್ಟ್ ಒಬ್ಬನೇ ಹೇಳೋಕ್ಕೆ ಸಾಧ್ಯ. ಅದನ್ನು ಸುಮ್ಮನೆ ಅವ್ರು ಆನ್ಲೈನಲ್ಲಿ ಫಿಲ್ ಮಾಡಿದ ತಕ್ಷಣ ಅವ್ರು ಯಾರು ಅಡ್ವೈಸ್ ಮಾಡ್ತಾರೆ? ಅದೆಲ್ಲ ತೊಂದರೆ ಆಗುತ್ತೆ ಸರ್ ಅವ್ರಿಗೆ. ಈ ಸಂದರ್ಭದಲ್ಲಿ ಸಂಘದ ಆಡಳಿತ ಜಿಲ್ಲಾ ಕಾರ್ಯದರ್ಶಿ ಶೇಷಾದ್ರಿ, ಪದಾಧಿಕಾರಿಗಳಾದ ಹರಿಕೃಷ್ಣ, ಅಶೋಕ್, ಅಶ್ವತ್ಥಪ್ಪ, ಚಂದ್ರಕುಮಾರ್ ಹಾಗೂ ರಾಘವೇಂದ್ರ, ಸಂತೋಷ್, ಶಿವರಾಮ ಪ್ರಸಾದ್, ಶ್ರೀಕಾಂತ್ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಮೂಲ್ ಒಕ್ಕೂಟದಿಂದ ಈಗಾಗಲೇ 2 ಲಕ್ಷಕ್ಕೂ ಹೆಚ್ಚು ರಾಸುಗಳ ವಿಮೆ ನೋಂದಣಿಯಾಗಿದ್ದು, ರಾಜ್ಯದಲ್ಲಿ ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಗೂ ವಿಮೆ ದುರುಪಯೋಗ ತಡೆಗೆ ಒಕ್ಕೂಟದಿಂದ ವಿನೂತನ ಪ್ರಯತ್ನದ ಮೂಲಕ ರಾಸುಗಳಿಗೆ ಡಿಜಿಟಲ್ ಮಾದರಿಯಲ್ಲಿ ವಿಮೆ ಸೌಲಭ್ಯ ಪ್ರಕ್ರಿಯೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಪಿ ಮುನಿರಾಜು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಗುಂಪು ರಾಸು ವಿಮೆ ಕಾರ್ಯಕ್ರಮಕ್ಕೆ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಚಾಲನೆ ನೀಡಿ ಮಾತನಾಡಿ, ಬೆಂಗಳೂರು ಡೇರಿ ಅಧ್ಯಕ್ಷರಾಗಿರುವಂತಹ ಡಿಕೆ ಸುರೇಶ್ ಅವರ ಪ್ರಯತ್ನದಿಂದ ಬೆಂಗಳೂರು ಡೇರಿ ಮೂಲಕವೇ ರಾಸು ವಿಮೆ ಮಾಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ದೇವನಹಳ್ಳಿ ತಾಲೂಕಿನಲ್ಲಿ 10,300 ರಾಸುಗಳಿಗೆ ವಿಮೆ ಪ್ರಕ್ರಿಯೆ ನಡೆಯುತ್ತಿದೆ. ಗುಂಪು ರಾಸು ವಿಮೆಯು ವಿಭಿನ್ನವಾಗಿದ್ದು, ಮನುಷ್ಯನಿಗೆ ಬಯೋಮೆಟ್ರಿಕ್ ಸ್ಕ್ಯಾನಿಂಗ್ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ರಾಸುವಿನ ಮೂಗಿನ ಸ್ಕ್ಯಾನಿಂಗ್ ಮಾಡಿದಾಗ ಕೋಡ್ ಜನರೇಟ್ ಆಗಿ ವಿಮೆಯಾಗಿ ಪರಿವರ್ತನೆಯಾಗುತ್ತದೆ. ಇದು ಎಲ್ಲ ರೈತರಿಗೂ ಹೆಚ್ಚು ಅನುಕೂಲಕರವಾಗಿರುತ್ತದೆ. ವಿಮಾ ಸೌಲಭ್ಯ ಪಾರದರ್ಶಕವಾಗಿ ನೀಡಲು ಅಗತ್ಯವಾದ ಕ್ರಮವನ್ನು ವಹಿಸಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ಬೆಂಗಳೂರು ಬಮೂಲ್ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ 2 ಲಕ್ಷಕ್ಕಿಂತ ಅತಿ ಹೆಚ್ಚು ಬಮೂಲ್ ವಿಮೆಯನ್ನು ನಾವು ಆಲ್ರೆಡಿ ಎನ್ರೋಲ್ ಮಾಡಿದ್ದೇವೆ. ಒಂದು ಏನಪ್ಪ ಅಂತಂದರೆ, ಇವಾಗ ಕಳ್ಳತನಗಳಾಗ್ತಾ ಇರೋದ್ರಿಂದ ಹಸುಗಳೆಲ್ಲಾದ್ರೂ ಕಳ್ಳತನವಾಗಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಕೂಡ ಆ ಮೂತಿಯನ್ನು ಸ್ಕ್ಯಾನ್ ಮಾಡಿಬಿಟ್ರೆ, ಆ ಹಸುವಿನ ಮೂತಿ ಸ್ಕ್ಯಾನ್ ಮಾಡಿದ್ರೆ ಯಾರ್ದು ಹಸು ಮತ್ತು ಅವ್ರು ಯಾವ ಊರದು ಮತ್ತು ಆ ಕೋಡ್ ನಂಬರ್ ಏನು ಅಂತ ಕೂಡ ಗುರುತಿಸುವಂಥ ಕೆಲಸ ಕೂಡ ಆಗ್ತದೆ. ಈ ಕಳ್ಳತನ ಮಾಡೋರ್ಗೂ ಒಂದು ತೊಂದರೆ ಆಗ್ತದೆ. ಅದನ್ನು ಯಾರು ಕಳ್ಳತನ ಮಾಡದೇ ಇರ್ಬೋದು. ಇದೆಲ್ಲ ವಿಚಾರ ತಿಳಿದ್ರೆ ಸುರಕ್ಷಿತವಾಗಿರ್ತದೆ ಅಂತ ಈ ಸಂದರ್ಭದಲ್ಲೂ ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಸಾವಕನಹಳ್ಳಿ ಗ್ರಾಮದಲ್ಲಿ ನಡೆದ ಗುಂಪು ರಾಸು ವಿಮೆ ಪ್ರಕ್ರಿಯೆಯನ್ನು ದೇವನಹಳ್ಳಿ ಹಾಲು ಒಕ್ಕೂಟದ ಶಿಬಿರ ಕಚೇರಿಯ ಅಧಿಕಾರಿಗಳು
ಪ್ರತಿ ರಾಸುವಿನ ಮುಗಿಗೆ ಸ್ಕ್ಯಾನಿಂಗ್ ಮಾಡುವುದರ ಮೂಲಕ ಕೋಡ್ ಜನರೇಟ್ ಮಾಡಿದ್ರು. ಈ ವೇಳೆ ಡಾಕ್ಟರ್ ಭಟ್, ಡಾಕ್ಟರ್ ಮಹದೇವ್, ಮುನಿರಾಜು, ರೋಷನ್, ಹೇಮಾ, ಅನಿಲ್, ಅಶ್ವಿನಿ, ಶ್ವೇತಾ, ಸಾಹೋಕನಹಳ್ಳಿ, ಎಂಪಿಸಿಎಸ್ ನಿರ್ದೇಶಕರು, ಯುವ ಕಾಂಗ್ರೆಸ್ನ ಚಂದನ್ ಗೌಡ, ಎಂಬಿಸಿಎಫ್ ಕಾರ್ಯದರ್ಶಿ ಕುಮಾರ್ ಇನ್ನಿತರರು ಇದ್ರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರ ಸ್ಥಳದಲ್ಲಿ ದುರಂತ ಅಂತ್ಯ ಕಂಡಿದ್ದಾರೆ. ಲಾರಿ ಮತ್ತು ಬೈಕ್ ನಡುವೆ ನಡೆದ ಈ ಭೀಕರ ಮುಖಾಮುಖಿ ಡಿಕ್ಕಿ ಇಡೀ ಕುಟುಂಬವನ್ನೇ ಬೀದಿಗೆ ತಂದಿದೆ. ಹೌದು, ವಿಧಿಯ ಆಟ ಯಾರಿಗೂ ಗೊತ್ತಾಗಲ್ಲ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ತುಮಕೂರು ಜಿಲ್ಲೆಯ ಕೊರಟಗೆರೆ ಹೊರವಲಯದ ಬೈಪಾಸ್ ರಸ್ತೆ ರಕ್ತಸಿಕ್ತವಾಗಿದೆ. ಮಧುಗಿರಿ ಕಡೆಯಿಂದ ಅತಿ ವೇಗವಾಗಿ ಬರುತ್ತಿದ್ದ ಲಾರಿ ಹಾಗೂ ವಡ್ಡಗೆರೆ ಕಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನದ ನಡುವೆ ಜೋರಾದ ಡಿಕ್ಕಿ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ 47 ವರ್ಷದ ತಿಮ್ಮಣ್ಣ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಅಪಘಾತದ ವೇಳೆ ಬೈಕ್ನ ಹಿಂಬದಿಯಲ್ಲಿ ಕುಳಿತಿದ್ದ ಮಹಿಳೆ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡಿರುವ ಮಹಿಳೆಯನ್ನ ತಕ್ಷಣವೇ ಸ್ಥಳೀಯ ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಕೊರಟಗೆರೆ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಾರಿ ಚಾಲಕನ ಬೇಜವಾಬ್ದಾರಿಯೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗುತ್ತಿದ್ದು, ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇಡೀ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದವರು ಒಂದಾಗಿ ಭಾವೈಕ್ಯತೆಯಿಂದ ಇದ್ದು ಗುಡಿಬಂಡೆ ಮಾದರಿಯಾಗಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು, ಯಾವುದೇ ಅಹಿತಕರ ಘಟನೆ ಆಗದಂತೆ ಶಾಂತಿಯಿಂದ ಹಬ್ಬ ಆಚರಿಸಬೇಕು ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಹೇಳಿದರು. ಗುಡಿಬಂಡೆ ಪಟ್ಟಣದ ಗಜನನಿಯ ಕಲ್ಯಾಣ ಮಂಟಪದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಸಭೆ ಉದ್ದೇಶಿಸಿ ಮಾತನಾಡಿ, ಗುಡಿಬಂಡೆ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು. ಇದುವರೆಗೂ ಗುಡಿಬಂಡೆ ತಾಲೂಕಿನಲ್ಲಿ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ, ಮುಂದೆ ಆಗುವುದು ಬೇಡ. ಬೈಕ್ ವೀಲಿಂಗ್ ಮಾಡುವುದು, ಅನವಶ್ಯಕವಾಗಿ ಅನ್ಯ ಧರ್ಮಗಳನ್ನು ಟೀಕಿಸುವುದು ಸೇರಿದಂತೆ ಯಾವುದೇ ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಉಂಟಾದ ಕಾರಣ ಆಗ್ತದೆ. ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ರೀತಿ ಶಾಂತಿ ಸಭೆಗಳನ್ನ ಕರೆದು ಎರಡೂ ಸಮುದಾಯವರು ಕೂಡ ಕೆಲವೊಂದು ತಿಳುವಳಿಕೆಗಳನ್ನ, ಎಚ್ಚರಿಕೆಗಳನ್ನ ಕೊಟ್ಟು, ನಾವು ನೋಡ್ದಂಗೆ ಗಮನಿಸ್ದಂಗೆ ಈಗೆಲ್ಲ ಏನು ಮಾಡ್ತೀರಿ ಅಂದರೆ, ಹಬ್ಬಗಳು ಆಚರಣೆ ಮಾಡ್ಬೇಕಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪ್ಲಾಟ್ಗಳನ್ನ ಕಡ್ಡಿಗಳು ಕಟ್ಕೊಂಡು ತಿರುಗಿಸೋಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ದಯಮಾಡಿ ಅದನ್ನು ನೀವು ನಿಮ್ಮ ಹುಡುಗರಿಗೆ ಹೇಳಿ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿಸಿ. ಆಮೇಲೆ ಈ ಸೈಲೆನ್ಸರ್ಗಳು ಅಷ್ಟೇ, ಸೈಲೆನ್ಸರ್ ತೆಗೆದುಬಿಟ್ಟು ಓಡಿಸೋದು, ಸೌಂಡ್ ಮಾಡ್ಕೊಂಡು ಟ್ರಿಪಲ್ ರೈಡಿಂಗ್ ಹೋಗೋದು, ವೀಲಿಂಗ್ ಮಾಡೋದು, ಈ ಥರ ಘಟನೆಗಳು ಈ ಹಬ್ಬದ ಟೈಮಲ್ಲಿ ನಿಮ್ಮ ಸಮುದಾಯದ ಯುವಕರದ್ದು ಸ್ವಲ್ಪ ಜಾಸ್ತಿ ಇರ್ತದೆ. ದಯಮಾಡಿ ಅದನ್ನು ಎಲ್ಲ ನೀವು ಮಸೀದಿಗಳಲ್ಲಿ ಅನೌನ್ಸ್ ಮಾಡಿ. ಸಬ್ ಇನ್ಸ್ಪೆಕ್ಟರ್ ಮುತ್ತುರಾಜ್ ಮಾತನಾಡಿ, ಮೆರವಣಿಗೆ ಸಮಯದಲ್ಲಿ ಬಾವುಟಗಳು ಹಾರಾಡುವಾಗ ಎಚ್ಚರವಿರಲಿ, ಕರ್ಕಶ ಶಬ್ದ ಮಾಡುವ ವಾಹನಗಳನ್ನು ಸೀಸ್ ಮಾಡಲಾಗುತ್ತದೆ. ಇಂದಿನ ಯುವ ಸಮುದಾಯಕ್ಕೆ ಸಮುದಾಯದ ಹಿರಿಯರು ಬುದ್ಧಿವಾದ ಹೇಳಬೇಕು ಎಂದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಮಿಟಿ ಅಧ್ಯಕ್ಷ ಬೇಕರಿ ಹಸೇನ್, ನಿವೃತ್ತ ಉಪನ್ಯಾಸಕ ಬಿ ಅಮೀರ್ ಜಾನ್, ಮುಖಂಡರಾದ ಚಾಂದ್ ಪಾಷಾ, ಅಮರೇಶ್, ನಾಜೀರ್, ಮಂಜುನಾಥ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಂಜುನಾಥ್, ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಕೋಲಾರ ತಾಲೂಕಿನ ಕದಿರೇನಹಳ್ಳಿ ಬೆಟ್ಟದಲ್ಲಿ ನಡೆದ ಅಕ್ರಮ ಸಿಡಿಮದ್ದು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಅವರು ಇಂದು ಜಾಲಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಕೊಪ್ಪಳ ಮೂಲದ 4 ಕಾರ್ಮಿಕರ ಆರೋಗ್ಯ ವಿಚಾರಿಸಿದ್ರು. ಘಟನೆಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕೋಲಾರ ತಾಲೂಕಿನ ಕದಿರೇನಹಳ್ಳಿ ಬೆಟ್ಟದಲ್ಲಿ ಇತ್ತೀಚೆಗೆ ಬಂಡೆಕಲ್ಲು ಒಡೆಯುವಾಗ ಸಿಡಿಮದ್ದು ಸ್ಫೋಟಗೊಂಡು
ಕೊಪ್ಪಳ ಮೂಲದ 4 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ರು. ಸದ್ಯ ಇವರೆಲ್ಲರೂ ಕೋಲಾರದ ಜಾಲಪ್ಪ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರಾಮಪ್ಪ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕಾರ್ಮಿಕರ ಆರೋಗ್ಯ ವಿಚಾರಿಸಿದ್ರು. ಸದ್ಯ ಕಾರ್ಮಿಕರ ಆರೋಗ್ಯ ಸ್ಥಿರವಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ರಾಮಪ್ಪ ಮಾತನಾಡಿ, ಕದಿರೇನಹಳ್ಳಿ ಬೆಟ್ಟದಲ್ಲಿ ನಡೆಯುತ್ತಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಕಲ್ಲು ಗಣಿಗಾರಿಕೆ. ಇಲ್ಲಿ ಕೆಲಸ ಮಾಡುವ ಬಡ ಕೂಲಿ ಕಾರ್ಮಿಕರಿಗೆ ಯಾವುದೇ ವಿಮೆ ಇಲ್ಲ, ಕಾರ್ಮಿಕ ಕಾರ್ಡ್ ಇಲ್ಲ, ಕನಿಷ್ಠ ಸುರಕ್ಷತಾ ಸಲಕರಣೆಗಳು ಇಲ್ಲ. ಕಾನೂನು ಬಾಹಿರವಾಗಿ ಸಿಡಿಮದ್ದು ಬಳಸಿ ಈ ಅವಘಡ ಸಂಭವಿಸಿದೆ. ಇದರ ವಿರುದ್ಧ ಗಣಿ ಇಲಾಖೆ ಅಧಿಕಾರಿಗಳು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ವರದಿ ನೀಡಬೇಕು. ತಪ್ಪು ಮಾಡಿದವರು ಎಷ್ಟೇ ಪ್ರಭಾವಿಯಾಗಿದ್ರೂ ಅವರಿಗೆ ಶಿಕ್ಷೆಯಾಗಲೇಬೇಕು ಎಂದರು. ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಅವರಿಗೆ ಸೂಕ್ತ ಚಿಕಿತ್ಸೆಗೆ ಬಂದಿಸಿ ಅಂತೇಳಿ ಡಾಕ್ಟರು ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದಿದ್ದಾರೆ. ಅವರಿಗೆ ಒಂದು ಇನ್ಶೂರೆನ್ಸ್ ಕಾರ್ಡ್ ಇಲ್ಲ, ಒಂದು ಲೇಬರ್ ಕಾರ್ಡ್ ಇಲ್ಲ, ಸೇಫ್ಟಿ ಮೆಜರ್ಸ್ ಇಲ್ಲ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ವೆಹಿಕಲಲ್ಲಿ ಸಂಪೂರ್ಣವಾಗಿ ಇಲ್ಲೀಗಲ್ ಬಾಡಿ ಕೆಲಸವನ್ನು ಮಾಡ್ತಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಪೂರ್ವ ಸಿದ್ಧತೆಯಲ್ಲಿ ಇರ್ತಕ್ಕಂಥ ಒಂದು ಕಾರ್ಮಿಕರನ್ನು ತಂದುಬಿಟ್ಟು ಅಲ್ಲಿ ಅವರು ಕೆಲಸಕ್ಕಾಗಿ ಬಳಸ್ಕೊಳ್ತಾರೆ. ಇದು ತಪ್ಪು. ಕಾನೂನು ರೀತಿಯಾಗಿರ್ತಕ್ಕಂಥ ಅವಕಾಶ ಎಲ್ಲವಿದ್ದರೂ ಕೂಡ ಅವನ್ನು ಮಾಡದೆ ನೇರವಾಗಿ ಈ ಥರ ಅನಧಿಕೃತವಾಗಿ ಚಟುವಟಿಕೆ ಮಾಡ್ತಕ್ಕಂಥದ್ದೆಲ್ಲ ಇದು ಭಾಳಷ್ಟು ತಪ್ಪು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾತಾಡ್ತೀವಿ. ಸೂಕ್ತ ಯಾರು ತಪ್ಪು ಮಾಡಿದ್ದು ಯಾರೇ ಆಗಿರ್ತಾರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಭೋವಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ವಿಜಯಲಕ್ಷ್ಮಿ, ಭೋವಿ ಸಮುದಾಯದ ಯುವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಎಸ್ವಿ ಲೋಕೇಶ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕರಾದ ಕೋದಂಡರಾಮಯ್ಯ, ಮುಖಂಡರಾದ ಕುಮಾರ್, ಕಿರಣ್, ಮಂಜುನಾಥ್ ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗ್ರಾಮ ಸಭೆಗಳಲ್ಲಿ ನಿವೇಶನ ಹಂಚಿಕೆಗೆ ಸಂಬಂಧಿಸಿದಂತೆ ತಯಾರಿಸಿರುವ ಫಲಾನುಭವಿಗಳ ಪಟ್ಟಿ ಅವೈಜ್ಞಾನಿಕವಾಗಿದ್ದು ನಿಜವಾದ ಬಡ ಮತ್ತು ಭೂಹೀನ ರೈತರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಗಂಭೀರ ಆರೋಪ ಮಾಡಿದರು. ಗೌರಿಬಿದನೂರು ನಗರದ ಸಿಪಿಎಂ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ದಗಂಗಪ್ಪ ಗಂಭೀರ ಆರೋಪ ಮಾಡಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುತ್ತಿರುವ ಗ್ರಾಮ ಸಭೆಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಪಟ್ಟಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ಅರ್ಹ ಫಲಾನುಭವಿಗಳನ್ನು ಕಡೆಗಣಿಸಿ ಪ್ರಭಾವಿಗಳ ಶಿಫಾರಸಿನ ಆಧಾರದ ಮೇಲೆ ಕೆಲವರ ಹೆಸರುಗಳನ್ನು ಸೇರಿಸಲಾಗುತ್ತಿದೆ. ವರ್ಷಗಳಿಂದ ಗ್ರಾಮದಲ್ಲಿ ವಾಸವಿದ್ದು ಸ್ವಂತ ಮನೆ ಕಟ್ಟಿಕೊಳ್ಳಲು ನಿವೇಶನಕ್ಕಾಗಿ ಕಾಯುತ್ತಿರುವ ರೈತರು ಹಾಗೂ ಕೂಲಿ ಕಾರ್ಮಿಕರಿಗೆ ಅವಕಾಶ ಸಿಗದೆ ಅನ್ಯಾಯವಾಗುತ್ತಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮಗ್ರ ಪರಿಶೀಲನೆ ನಡೆಸಿ ಅರ್ಹರಿಗೆ ಆದ್ಯತೆ ನೀಡಬೇಕು. ಗ್ರಾಮ ಸಭೆಯನ್ನು ಪೊಲೀಸ್ ಬೆಂಗಾವಲಿನಲ್ಲಿ ಸಭೆ ನಡೆಸಿ ಪ್ರಶ್ನಿಸುವವರ ವಿರುದ್ಧವೇ ಪ್ರಕರಣ ದಾಖಲಿಸುವ ಕೆಲಸವನ್ನು ಮಾಡುತ್ತಿರುವುದು ಪ್ರಜಾಪ್ರಭುತ್ವದಲ್ಲಿ ಆತಂಕದ ವಿಚಾರವಾಗಿದೆ ಎಂದರು. ಸಿಪಿಎಂ ಸದಸ್ಯ ಬಾಬು ರೆಡ್ಡಿ ಮಾತನಾಡಿ, ಮೇ 26ರಂದು ಫಲಾನುಭವಿಗಳೊಂದಿಗೆ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಬಂದು ನಮ್ಮ ಸಮಸ್ಯೆ ಇತ್ಯರ್ಥ ಪಡಿಸುವವರೆಗೂ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಮುಖಂಡರಾದ ಆನೋಡಿ ನಾಗರಾಜ್, ಇಬ್ರಾಹಿಂ ಬೇಗ್ ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಐತಿಹಾಸಿಕ ಹಿನ್ನೆಲೆಯ ಏಡುಗರ ಅಕ್ಕಮ್ಮ ದೇವತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ 2 ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಮಂಗಳವಾರ ದೀಪೋತ್ಸವ, ಬುಧವಾರ ಕಾಯಿ ಉಟ್ಲು ಪರಿಷೆ ಅದ್ದೂರಿಯಾಗಿ ನಡೆಯಿತು. ಗುಡುಬಂಡೆಯ 7 ಗ್ರಾಮದ ದೇವತೆಗಳ ಪೈಕಿ ಹಿರಿಯಳಾದ ಏಡುಗರ ಅಕ್ಕಮ್ಮ ದೇವಿಗೆ ಗ್ರಾಮ ದೇವತೆ ಜಾತ್ರೆ ಅಂಗವಾಗಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರು ತಂಬಿಟ್ಟಿನಿಂದ ಮಾಡಿದ ದೀಪಗಳನ್ನು ವಿವಿಧ ಹೂವಿನ ಅಲಂಕರಿಸಿ ಗ್ರಾಮ ದೇವತೆಗೆ ದೀಪ ಬೆಳಗಿದರು. ಏಡುಗರ ಅಕ್ಕಮ್ಮ, ಮುತ್ಯಾಲಮ್ಮ, ಸಪ್ಪಲಮ್ಮ, ಮಾರಮ್ಮ, ಕೊಲ್ಲಾಪುರಿ ಮಹಾಲಕ್ಷ್ಮಿ, ಗಂಗಮ್ಮ, ಸತ್ಯಮ್ಮ ಸೇರಿ 7 ಅಮ್ಮನವರು ಗುಡಿಬಂಡೆ ಪಟ್ಟಣದ ಗ್ರಾಮ ದೇವತೆಗಳಾಗಿದ್ದು, ಶತಮಾನ ಹಿಂದೆ ಪ್ಲಗ್ ಹಾಗೂ ಇತರೆ ಮಾರಣಾಂತಿಕ ರೋಗಗಳನ್ನು ಕಂಡು ಬಂದಾಗ ಗ್ರಾಮ ದೇವತೆಗೆ ಹರಕೆ ಮಾಡಿಕೊಂಡು ರೋಗಗಳನ್ನು ವಾಸಿಯಾದ ಹಿನ್ನೆಲೆಯಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡಿ ಹರಕೆ ಒಪ್ಪಿಸುವ ಸಂಪ್ರದಾಯ ಇಂದಿಗೂ ಬೆಳೆದು ಬಂದಿದೆ. 7 ಗ್ರಾಮ ದೇವತೆಗಳ ಪೈಕಿ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವತೆಯನ್ನು ಬಿಟ್ಟು ಉಳಿದ ಎಲ್ಲ ಗ್ರಾಮ ದೇವತೆಗಳಿಗೂ ಮಂಗಳವಾರದ ಈ ದಿನ ಪ್ರಾಣಿ ಬಲಿ ಕೊಡುವ ಮೂಲಕ ಹರಕೆ ತೀರಿಸಿಕೊಳ್ಳುತ್ತಾರೆ. ಈ ಹಬ್ಬಕ್ಕೆ ವಿವಿಧ ಗ್ರಾಮಗಳಿಂದ ಬಂದು ಬಳಗದವರು ಬಂದು 2 ದಿನಗಳ ಕಾಲ ಗ್ರಾಮ ದೇವತೆ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಜಾತ್ರೆ ಆಚರಣೆಯ ಅಂಗವಾಗಿ ಸೋಮವಾರ ಸಂಜೆ ಸುಮಾರು 60 ಅಡಿ ಎತ್ತರದ
ಹುಟ್ಲು ಮರವನ್ನು ಪ್ರತಿಷ್ಠಾಪನೆ ಮಾಡಿ ಬುಧವಾರ ಎತ್ತರವಾದ ಕಲ್ಲು ಕಂಬದ ಮೇಲೆ ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ತಿರುಗಿಸಲಾಗುತ್ತದೆ. 6 ಯುವಕರು ಉದ್ದನೆಯ ದೊಣ್ಣೆಯನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ಒಡೆದವರಿಗೆ ಬಹುಮಾನ ನೀಡಲಾಗುತ್ತದೆ. ದೃಶ್ಯಗಳು ಪರಿಷೆಯಲ್ಲಿ ನಡೆದಿದ್ದ ಜನರನ್ನು ರಂಜಿಸಿತ್ತು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಮುಸ್ಲಿಂ ಬಾಂಧವರ ಪವಿತ್ರ ಧಾರ್ಮಿಕ ಯಾತ್ರಾ ಸ್ಥಳ ಹಜ್ಗೆ ತೆರಳುವ ಯಾತ್ರಾರ್ಥಿಗಳಿಗೆ ಶುಭ ಹಾರೈಸಿ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಬೀಳ್ಕೊಟ್ಟರು. ಮುಸ್ಲಿಂ ಬಾಂಧವರ ಪ್ರಮುಖ ಧಾರ್ಮಿಕ ಕ್ಷೇತ್ರ ಹಜ್ಗೆ ಪ್ರತಿ ವರ್ಷ ಯಾತ್ರಾರ್ಥಿಗಳು ತೆರಳುತ್ತಾರೆ. ಇತ್ತೀಚೆಗೆ ನೂರಾರು ಸಂಖ್ಯೆಯಲ್ಲಿ ಪವಿತ್ರ ಹಜ್ಗೆ ತೆರಳಿದ ಯಾತ್ರಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಉದ್ಯಮಿ ಸಮಾಜ ಸೇವಕ ಡಾಕ್ಟರ್ ಸಿಕೆ ಮೌಲಾ ಶರೀಫ್ ಶುಭ ಹಾರೈಸಿ ಬೀಳ್ಕೊಟ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಸಿಕೆ ಮೌಲಾ ಶರೀಫ್, ದೇಶಕ್ಕೆ ಒಳಿತಾಗಲಿ, ಎಲ್ಲರೂ ಸುಖ ಶಾಂತಿಯಿಂದ ಬಾಳ್ವೆ ನಡೆಸುವಂತಾಗಲಿ. ಸರ್ವ ಧರ್ಮಗಳ ಸಾರ ಮಾನವೀಯತೆ ಆಗಿದ್ದು ನಾವೆಲ್ಲರೂ ಮಾನವೀಯತೆಯನ್ನ ಬೆಳೆಸಿಕೊಳ್ಳೋಣ ಎಂದು ಕರೆ ನೀಡಿ ಶುಭ ಹಾರೈಸಿದ್ರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಕ್ರಮ ಸಕ್ರಮದಲ್ಲಿ ಭೂಮಿ ಮಂಜೂರಾತಿಗಾಗಿ ಅರ್ಜಿಗಳನ್ನು ಹಾಕಿಕೊಂಡಿರುವಂತಹ ಎಲ್ಲ ಅರ್ಜಿದಾರರಿಗೆ ಸಾಗುವಳಿ ಚೀಟಿಯನ್ನ ನೀಡಬೇಕು. ತಿಂಗಳಿಗೆ 1 ಸಲ ದರಖಾಸ್ತು ಸಮಿತಿಯನ್ನ ನಡೆಸಬೇಕು ಎಂದು ಒತ್ತಾಯಿಸಿ ಭೂ ಹಕ್ಕುದಾರರ ವೇದಿಕೆಯಿಂದ ಗುಡಿಬಂಡೆ ತಹಸೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಗುಡಿಬಂಡೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಭೂ ಹಕ್ಕುದಾರರ ವೇದಿಕೆಯ ಕಾರ್ಯಕರ್ತರು ಮೆರವಣಿಗೆಯ ಮೂಲಕ ತಹಸೀಲ್ದಾರ್ ಕಚೇರಿಯವರೆಗೂ ಬಂದು ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಭೂ ಹಕ್ಕುದಾರರ ವೇದಿಕೆಯ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ತಾಲೂಕಿನಲ್ಲಿ ಅನೇಕ ಜನರು ನಮೂನೆ 53, 57ರಲ್ಲಿ ಅಕ್ರಮ ಸಕ್ರಮದಲ್ಲಿ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ. ಸಕ್ರಮ ಮಾಡಿ ಸಾಗುವಳಿ ಚೀಟಿಗಳನ್ನ ಮಂಜೂರು ಮಾಡಿ ಎಂದ್ರು. ಅಧಿಕಾರಿಗಳು ಮಾತ್ರ ಸಭೆಗಳನ್ನ ಮಾಡ್ತಿಲ್ಲ. ರೈತರು ಇನ್ನು ಎಷ್ಟು ವರ್ಷಗಳ ಕಾಲ ಸಾಗುವಳಿ చీటిಗಾಗಿ కచేరీಗಳಿಗೆ అలెదాడಬೇಕು ಎಂದು ఆక్రోశವನ್ನ వ్యక్తపరిచారు. సార్ మీటింగ్లు నడుస్తూ ఉంటాం. మీటింగ్లు నడిచి 53 ప్రారంభం అయిపోతే 57 తీసుకోవాలని మా ఒత్తాయము. భూమి మా పేద రైతుల భూమి మాకు కావాలా, ఈ టైంతో పోతే మాకు భూములు సిక్కువు, మాకు ఈరు అని మా సంఘటన, మా బాధ సార్. మాకు భూమి కావాలా, భూమి ఇవ్వాలని. టైం అయిపోయిందని చెప్పలేదు. లేదు, ఎవరు టైం అయిపోయింది అని చెప్పలేదు సార్. మీటింగ్ జరుగుతుంది సార్, మీటింగ్ జరుగుతూ ఉంటాం. మీటింగ్లు పెడితే 53 ప్రారంభం నెంబర్ 53 అయిపోతాయి. అవి అయిపోతే మా 57 తీసుకుంటాం. 40-50 మేము తెలుపుకుంటాం సార్. ಈ ಸಂದರ್ಭದಲ್ಲಿ ಭೂ ಹಕ್ಕುದಾರರ ವೇದಿಕೆ ಸಂಯೋಜಕಿ ಸೌಭಾಗ್ಯ, ಕಾರ್ಯದರ್ಶಿ ಬಯಣ್ಣ, ಭೈರಪ್ಪ, ಚೆಂಡೂರು ಲಲಿತಮ್ಮ, ಜಂಬಿಗೆ ಮರದಹಳ್ಳಿ ಚಂದ್ರಶೇಖರ್, ಕಾಟೇನಹಳ್ಳಿ ಶಿವರಾಮಪ್ಪ, ಚೌಟ್ಕುಂಟಹಳ್ಳಿ ಗಂಗಾಧರಪ್ಪ, ವರ್ಲಕೊಂಡ ಕೃಷ್ಣಪ್ಪ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ.
ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕಿನ ಡಿಪಳ್ಯ ಹೋಬಳಿ ನಾಮಗುಂಡ್ಲು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯು ಕೇವಲ ಕಣ್ಣೊರೆಸುವ ತಂತ್ರವಾಗಿದ್ದು ಜನಸಾಮಾನ್ಯರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದು ಪಂಚಾಯಿತಿ ಮಾಜಿ ಅಧ್ಯಕ್ಷ ನವೀನ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಇಂದು ನಡೆದ ಸಭೆಯು ಅಧಿಕೃತ ಗ್ರಾಮ ಸಭೆಯಾಗಿರಲಿಲ್ಲ, ಬದಲಿಗೆ ಇದು ಕೆಎಚ್ಪಿ ಬಣದವರ ಖಾಸಗಿ ಸಭೆಯಂತೆ ಕಂಡುಬಂದಿತು ಎಂದು ಆರೋಪಿಸಿದ್ರು. ಒಟ್ಟು 40 ಸೈಟ್ಗಳನ್ನು ವಿವಿಧ ಗ್ರಾಮಗಳಿಗೆ ಹಂಚಿಕೆ ಮಾಡಲಾಗಿದ್ದು, ಈ ಸೈಟ್ಗಳ ಆಯ್ಕೆ ಪ್ರಕ್ರಿಯೆಯು ಪಾರದರ್ಶಕವಾಗಿ ನಡೆದಿಲ್ಲ. ಈಗಾಗಲೇ ಸ್ವಂತ ನಿವೇಶನ ಅಥವಾ ಸೈಟ್ ಹೊಂದಿರುವವರಿಗೆ ಮತ್ತೆ ಸೈಟ್ಗಳನ್ನು ನೀಡಲಾಗಿದ್ದು, ನಿಜವಾದ ಬಡವರು ಮತ್ತು ನಿವೇಶನ ರಹಿತರನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಂಗಮಕೋಟೆ ರೈತರ ಜಮೀನು ಉಳಿಸಲು ನಡೆಯುತ್ತಿರುವ ಹೋರಾಟಕ್ಕೆ ನಾವು ಕೈ ಜೋಡಿಸುತ್ತೇವೆ. ದೇಶಕ್ಕೆ ಅನ್ನ ನೀಡುವ ರೈತನ ಪರ ಶ್ರೀಮಠ ನಿಲ್ಲುತ್ತದೆ. ಆದಿಚುಂಚನಗಿರಿ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ. ಭೂ ಕಬಳಿಕೆದಾರರ ಕಣ್ಣಿಗೆ ಬಿದ್ದ ಇತಿಹಾಸ ಪ್ರಸಿದ್ಧ ದೇವನಹಳ್ಳಿಯ ಗಾಂಧಿ ಶತಮಾನದ ತೋಟ. ಜಮೀನು ಕಬಳಿಕೆ ವಿರೋಧಿಸಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಿಂದ ಪ್ರತಿಭಟನೆ. ಆನ್ಲೈನ್ ಔಷಧಿಗಳ ವ್ಯಾಪಾರಕ್ಕೆ ವ್ಯಾಪಕ ವಿರೋಧ. ಇ ಕಾಮರ್ಸ್ ಸಂಸ್ಥೆಗಳ ಅನಿಯಂತ್ರಿತ ವ್ಯವಹಾರವನ್ನು ವಿರೋಧಿಸಿ ಔಷಧಿ ವ್ಯಾಪಾರಿಗಳಿಂದ ಪ್ರತಿಭಟನೆ ಹೈಲೈಟ್ಸ್. ವಿಮೆ ದುರುಪಯೋಗ ತಡೆಯಲು ಬಮೂಲ್ ಒಕ್ಕೂಟದಿಂದ ವಿನೂತನ ಪ್ರಯತ್ನ. 10,300 ರಾಸುಗಳಿಗೆ ಡಿಜಿಟಲ್ ವಿಮಾ ಸೌಲಭ್ಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.